ಮಹಾಕುಂಭಮೇಳ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಮೇಳ. ಅಬ್ಬಬ್ಬ ಅಂದ್ರೆ ಅದೆಷ್ಟು ಜನ ಸೇರಬಹುದು? ಸಾವಿರ, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ ಇಷ್ಟೇನಾ? ಇಷ್ಟೇ ಅಲ್ಲ, ಬರೋಬ್ಬರಿ 50 ಕೋಟಿಗೂ ಮೀರಿದ ಭಕ್ತರು ಎಂಟ್ರಿ ಕೊಡಲಿದ್ದಾರೆ. ಹಾಗಾದ್ರೆ ಈ ಪ್ರಮಾಣದಲ್ಲಿ ಭಕ್ತರಿಗೆ ಬುಲ್ಡೋಜರ್ ಬಾಬಾ ಕಂಡು ಕೇಳರಿಯದ ವ್ಯವಸ್ಥೆಯನ್ನ ಯಾವ ರೀತಿ ಮಾಡಿದ್ದಾರೆ? ಈ ಬಗೆಗಿನ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಮಹಾಕುಂಭ ಮೇಳವೇ ಮಹಾ ಅಚ್ಚರಿ. ವಿಶ್ವದ 5% ಜನ. ಇದು ಯೋಗಿ ಕೋಟೆ. ಅಬ್ಬಾ, ಜನ ಜನ ಜನ, ಎಲ್ಲಿ ನೋಡಿದ್ರೂ ಜನಸಾಗರ. ಇದು ಪ್ರಯಾಗ್ರಾಜ್ನ ಮಹಾಕುಂಭ ಮೇಳಕ್ಕೆ ಹರಿದು ಬರ್ತಾ ಇರೋ ಅಸಂಖ್ಯಾತ ಭಕ್ತಗಣದ ಕಂಡು ಕೇಳರಿಯದ ಸುನಾಮಿ. ಇದು ವಿಶ್ವದ ಜನಸಂಖ್ಯೆಯ 5% ಹೆಚ್ಚಿನ ಜನ ಸೇರಿರೋ ಪ್ರಯಾಗ್ರಾಜ್ ಮಹಾಕುಂಭದ ಅಚ್ಚರಿಯ ದೃಶ್ಯ. 9 ದಿನದಲ್ಲಿ ಬರೋಬ್ಬರಿ 12 ಕೋಟಿಗೂ ಹೆಚ್ಚಿನ ಜನ ಈಗಾಗಲೇ ಪುಣ್ಯ ಸ್ನಾನ ಮಾಡಿದ್ದಾರೆ. ಮಹಾಕುಂಭಕ್ಕೆ ವಿದೇಶಿ ಗಣ್ಯರು, ಮಹಾಸಾಧ್ವಿಗಳು, ದೇಶದ ಗಣ್ಯಾತಿ ಗಣ್ಯರು ಆಗಮಿಸುತ್ತಿದ್ದಾರೆ. ಇವರಿಗೆ ಮೂಲಭೂತ ಸೌಕರ್ಯ, ಭದ್ರತೆ ಕಥೆ ಏನು? ಇದೆಲ್ಲವೂ ಸಾಧ್ಯನಾ? ಹೌದು, ಸಾಧ್ಯ. ಯಾಕಂದ್ರೆ ಅಲ್ಲಿರೋದು ಬುಲ್ಡೋಸರ್ ಬಾಬಾ ಸಿಎಂ ಯೋಗಿ ಆದಿತ್ಯನಾಥ್. ಯಾಕಂದ್ರೆ ಈ ಪಾರ್ಟಿ ವ್ಯವಸ್ಥೆ ಮಾಡೋದು ಅಂದ್ರೆ ದೊಡ್ಡ ಸವಾಲೇ ಸರಿ. ಇದು 16 ದೇಶಗಳ ಒಟ್ಟಾರೆ ಜನಸಂಖ್ಯೆ. ವೀಕ್ಷಕರೇ, ನಾವು ಹೇಳ್ತಾ ಇರೋದು 9 ದಿನದಲ್ಲಿ 12 ಕೋಟಿ ಭಕ್ತರ ಭೇಟಿ ಅಷ್ಟೇ. ಇನ್ನು 35 ದಿನ ಬಾಕಿ ಇದೆ. ಹಾಗಾದ್ರೆ ಎಷ್ಟು ದೇಶಗಳ ಜನಸಂಖ್ಯೆ ಸೇರಿದ್ರೆ ಎಷ್ಟಾಗುತ್ತೆ ಅಂತ ನೋಡೋದಾದ್ರೆ 46 ದಿನ ಭಕ್ತರು 50 ಕೋಟಿ. 46 ದಿನ 50 ಕೋಟಿ ಭಕ್ತರು ಸೇರುವ ನಿರೀಕ್ಷೆ ಇದೆ. ಇದು 16 ದೇಶ ಸೇರಿದ್ರೆ 50 ಕೋಟಿ ಜನಸಂಖ್ಯೆ ಆಗುತ್ತೆ. ಟರ್ಕಿ, ಥೈಲ್ಯಾಂಡ್, ಜರ್ಮನಿ ಒಂದಿಡೀ ಜನಸಂಖ್ಯೆ ಆಗತ್ತೆ. ಟರ್ಕಿ ಜನಸಂಖ್ಯೆ 8 ಕೋಟಿ 53 ಲಕ್ಷ ಇದ್ರೆ ಜರ್ಮನಿ 8 ಕೋಟಿ 45 ಲಕ್ಷ ಜನಸಂಖ್ಯೆ ಇದೆ. ಥೈಲ್ಯಾಂಡ್ ನ ಜನಸಂಖ್ಯೆ 7.18 ಕೋಟಿಗೂ ಅಧಿಕ ಇದೆ. ಶ್ರೀಲಂಕಾ 2.2 ಕೋಟಿ, ಬಾಂಗ್ಲಾದೇಶ 17 ಕೋಟಿ ಇದೆ. 16 ದೇಶ ಸೇರಿದ್ರೂ 50 ಕೋಟಿಯೂ ದಾಟಲ್ಲ. ಮಹಾಕುಂಭದ ವ್ಯವಸ್ಥೆ ಹೇಗಿದೆ? ಹೆಚ್ಚಿನ ಭದ್ರತೆಗೆ 27,000 ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಸ್ವಚ್ಛತೆಗೆ 3,000 ಸ್ವಚ್ಛತಾ ಸಿಬ್ಬಂದಿ ಪಾಳಿ ಸೇವೆ ಮೇಲೆ ಕೆಲಸ ಮಾಡುತ್ತಿದ್ದಾರೆ. 3,200 ಹೆಕ್ಟೇರ್ನಲ್ಲಿ ಅತ್ಯಾಧುನಿಕ ಟೆಂಟ್ ಸಿಟಿ ನಿರ್ಮಾಣ ಮಾಡಲಾಗಿದೆ. ಮಳೆ, ಚಳಿ, ಬಿಸಿಲನ್ನು ತಾಳುವ ಡೇರೆಗಳು ಸುಭದ್ರವಾಗಿವೆ. ತಾತ್ಕಾಲಿಕ ಪೊಲೀಸ್ ಸ್ಟೇಷನ್, ತೇಲುವ ಸ್ಟೇಷನ್ಗಳು ಇವೆ. ಆಯಕಟ್ಟಿನ ಸ್ಥಳಗಳಲ್ಲಿ ಸ್ಪೆಷಲ್ ಕಮಾಂಡೋಗಳಿದ್ದಾರೆ. ಗಂಗಾ ನದಿಯಲ್ಲೂ ಹೈ ಸೆಕ್ಯೂರಿಟಿ ಡ್ರೋನ್ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಲ್ಲಿ ಮೆಡಿಕಲ್ ಸೆಂಟರ್, ಆಡಳಿತ ಕಚೇರಿಗಳಿವೆ. ಎಲ್ಲಾ ಕಡೆ ಹೆಲ್ಪ್ ಲೈನ್, ಮಾಹಿತಿ ಕೇಂದ್ರವಿದೆ. ರಸ್ತೆಯುದ್ದಕ್ಕೂ ಸಿಸಿಟಿವಿಗಳಿವೆ. ಬ್ಯಾರಿಕೇಡ್ ಅಳವಡಿಸಲಾಗಿದೆ. ಶಿಸ್ತುಬದ್ಧವಾಗಿ ಸಂಚರಿಸಲು ವ್ಯವಸ್ಥಿತ ಟ್ರಾಫಿಕ್ ವ್ಯವಸ್ಥೆ ಇದೆ. ಸ್ಥಳದಲ್ಲಿ ಅಗ್ನಿ ಅವಘಡ ನಿರೋಧಕ ವ್ಯವಸ್ಥೆ ಇದೆ. ಇದರಿಂದ ಪ್ರೂವ್ ಆಗೋದು ಸಿಎಂ ಯೋಗಿಯ ದಕ್ಷ ಆಡಳಿತ. ಒಂದು ದೇಶ ಮಾತ್ರ ಅಲ್ಲ, 10ಕ್ಕೂ ಹೆಚ್ಚು ದೇಶಗಳ ಜನಸಂಖ್ಯೆಯಷ್ಟೇ ಭಕ್ತರನ್ನ ನಿಭಾಯಿಸೋದು ಇದು ಬುಲ್ಡೋಸರ್ ಬಾಬಾರಿಂದ ಮಾತ್ರ ಸಾಧ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಹಾಕುಂಭ ಮೇಳದ ಮತ್ತಷ್ಟು ವಿಶೇಷತೆ ಜೊತೆಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಪ್ರಯಾಗ್ರಾಜ್ನ ಈ ಮಹಾಕುಂಭ ಮೇಳ ನಡೀತಿರುವ ಜಾಗದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಅನೇಕ ವಿವಿಐಪಿಗಳು, ಅದರಲ್ಲೂ ಯೋಗಿ ಸರ್ಕಾರದ ಇಡೀ ಸಚಿವ ಸಂಪುಟ, ಅಮಿತ್ ಶಾ ಆದಿಯಾಗಿ ಪ್ರಧಾನಿ ಮೋದಿ ಕೂಡ ಆಗಮಿಸುವವರಿದ್ದಾರೆ. ಈ ವಿಐಪಿ ಮೂಮೆಂಟ್ ಇಂದ ನಾರ್ಮಲ್ ಆಗಿ ಬರ್ತಿರುವ ಭಕ್ತರು ಇವ್ರಿಗೇನಾದ್ರೂ ತೊಂದರೆ ತಾಪತ್ರೆಗಳಾಗತ್ತಾ? ರೋಡ್ ಕ್ಲೋಸ್ ಮಾಡೋದು ಇತ್ಯಾದಿ ಇತ್ಯಾದಿ. ಈಗ ಬರ್ತಿರೋ ಜನರ ಸಂಖ್ಯೆಯಲ್ಲಿ ಏರಿಕೆ ಆಗ್ತಿದ್ಯಾ? ಜನ ಏನ್ ರೀತಿ ರೆಸ್ಪಾಂಡ್ ಮಾಡ್ತಿದ್ದಾರೆ? ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಖಂಡಿತವಾಗ್ಲೂ ಕೂಡ ಸ್ಮಿತಾ, ನೋಡಿ, ಯೋಗಿ ಮೂವ್ಮೆಂಟ್ ಇದ್ರೂ ಕೂಡ ಸಂಪೂರ್ಣವಾಗಿ ಪ್ರಯಾಗ್ರಾಜ್ನ ಆ ಕುಂಭಮೇಳ ನಡೆಯುವಂತ ಸ್ಥಳ ಇದೆಯಲ್ಲ, ಅಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ಎಲ್ಲ
ಸೇತುವೆಗಳಿಂದ ಹಿಡಿದು ಫ್ಲೋಟಿಂಗ್ ಬ್ರಿಡ್ಜ್ ಇಂದ ಹಿಡಿದು ಕೆಲ ರಸ್ತೆಗಳನ್ನ ಬಂದ್ ಮಾಡಿ ನಾಕಾಬಂದಿಯನ್ನ ಹೆಚ್ಚಿಸ್ತಾರೆ ಮತ್ತೆ ಬಂದೋಬಸ್ತನ್ನ ಟೈಟ್ಗೊಳಿಸ್ತಾರೆ. ಈಗ ಸ್ಮಿತಾ ನಡೀತಾ ಇರುವಂತ ಜಾಗತಿಕ ವೇದಿಕೆ ಇದೆಯಲ್ಲ, ಇದರಲ್ಲಿ ಉತ್ತರ ಪ್ರದೇಶದ ಇಮೇಜ್ ಅನ್ನ, ಉತ್ತರ ಪ್ರದೇಶ ಸರ್ಕಾರದ ಇಮೇಜ್ ಅನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಯೋಗಿ ಆದಿತ್ಯನಾಥ್ ಸರ್ಕಾರ ಉತ್ಸುಕವಾಗಿದೆ. ಆ ನಿಟ್ಟಿನಲ್ಲೇ ಪ್ರಧಾನಿ ನರೇಂದ್ರ ಮೋದಿ, ಯೋಗಿ ಆದಿತ್ಯನಾಥ್ ಸೇರಿದಂತೆ ಉಳಿದ ಎಲ್ಲ ಕ್ಯಾಬಿನೆಟ್ ನ ಸದಸ್ಯರು ಕೂಡ ನಾಳೆ ಸೇರುವಂತಹ ಆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಇದೆಯಲ್ಲ, ಅದು ಐತಿಹಾಸಿಕವಾದ ಮೀಟಿಂಗ್. ಅದು ನೋಡಿ ಸ್ಮಿತಾ, ಮಹಾಕುಂಭಮೇಳ ಏನ್ ನಡೀತಾ ಇದೆ, ವಿಶ್ವದ ಜನರನ್ನ, ಸಂದರ್ಶಕರನ್ನ ಆಕರ್ಷಿಸ್ತಾ ಇರುವಂತ ಈ ಮಹಾಕುಂಭಮೇಳದಲ್ಲಿ ಈ ರೀತಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಮಾಡೋ ಮೂಲಕ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಇದೇ 2019ರಲ್ಲಿ ಕುಂಭಮೇಳ ನಡೀತಾ ಇತ್ತು. 12 ವರ್ಷಗಳ ಪೂರ್ಣ ಪ್ರಮಾಣದ ಕುಂಭಮೇಳ ನಡೀತಿರುವಂತ ಸಮಯದಲ್ಲಿ ಮೊದಲ ಬಾರಿಗೆ ಕ್ಯಾಬಿನೆಟ್ ಮೀಟ್ ಅನ್ನ ಆಯೋಜಿಸುವ ಮೂಲಕ ದೊಡ್ಡ ಮಟ್ಟದಲ್ಲಿ ಮೀರತ್ನಿಂದ ಪ್ರಯಾಗ್ರಾಜ್ನವರೆಗೆ ಗಂಗಾ ಎಕ್ಸ್ಪ್ರೆಸ್ ರೈಲನ್ನ ಘೋಷಿಸುವ ಮೂಲಕ ಯೋಗಿ ಸರ್ಕಾರ ಒಂದು ದಿಟ್ಟವಾದ ನಡೆಯನ್ನ ಪ್ರದರ್ಶನ ಮಾಡಿತ್ತು. ಈಗ ಮಹಾಕುಂಭಮೇಳ ಇಡೀ ವಿಶ್ವದ ಗಮನವನ್ನ ಸೆಳೀತಾ ಇದೆ. ಜಾಗತಿಕವಾದಂತ ವೇದಿಕೆ ಅದು. ಆ ವೇದಿಕೆಯಲ್ಲಿ ಉತ್ತರ ಪ್ರದೇಶ ಸರ್ಕಾರದ ಗ್ರಾಫ್ ಅಂದ್ರೆ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಅಥವಾ ತನ್ನ ಒಂದು ಸಿನಾರಿಯವನ್ನ ತೋರಿಸೋದಕ್ಕೆ ಈ ಯೋಗಿ ಸರ್ಕಾರ ಉತ್ಸುಕವಾಗಿದೆ. ಉತ್ತರ ಪ್ರದೇಶದ ಜನರ ಅಭಿವೃದ್ಧಿ ಮತ್ತು ಮೂಲಸೌಕರ್ಯ ಕಲ್ಯಾಣ ಯೋಜನೆಗಳ ಕುರಿತಾಗಿ ಮಹತ್ವದ ತೀರ್ಮಾನವನ್ನ ಮಾಡುವಂತ ಸಾಧ್ಯತೆ ಇದೆ. ಒಂದು ಪಾರ್ಟ್ ಆದ್ರೆ ತನ್ನ ಕ್ಯಾಬಿನೆಟ್ ನ ಎಲ್ಲಾ ಸದಸ್ಯರಿಗೆ ಈ ಸಂಗಮದಲ್ಲಿ ಪಾವಿತ್ರ್ಯವಾದ ಸ್ಥಾನವನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡುವುದು ಮತ್ತೊಂದು ಪಾರ್ಟ್ ಆಗಿದೆ. ಇದು ಉತ್ತರ ಪ್ರದೇಶದ ಮಟ್ಟಿಗೆ ಲಕ್ಷಾಂತರ ಕೋಟ್ಯಾಂತರ ಜನ ಸೇರುವಂತ ಮಹಾಸಂಗಮದಲ್ಲಿ ಈ ಕ್ಯಾಬಿನೆಟ್ ಮೀಟಿಂಗ್ ಮತ್ತೊಂದು ದೊಡ್ಡ ಮಟ್ಟದಲ್ಲಿ ಇದೊಂದು ಸಂಚಲನ ಆಗುವಂತ ಸಾಧ್ಯತೆಯೂ ಕೂಡ ಇದೆ. ಖಂಡಿತವಾಗ್ಲೂ ನೀವು ಹೇಳ್ದಂಗೆ ಬರುವಂತ ಯಾತ್ರಿಕರಿಗೆ ನಾಳೆ ದಿನ ಅಂತೂ ಸ್ವಲ್ಪ ಏರ್ಪೇರಾಗುತ್ತೆ. ಅವರ ಓಡಾಟಕ್ಕೆ, ಸುಗಮವಾದ ಓಡಾಟಕ್ಕೆ ಅವಕಾಶ ಬಹುಶಃ ಸಮಸ್ಯೆ ಆಗಬಹುದು. ಎಲ್ಲಾ ಕಡೆಗಳಲ್ಲೂ ಕೂಡ ಸಂಪೂರ್ಣವಾಗಿ ಬ್ಯಾರಿಕೇಡ್ ಗಳನ್ನೆಲ್ಲ ಹಾಕಿ ಬಂದ್ ಮಾಡ್ತಾರೆ. ಮತ್ತೆ ಸಹಜವಾಗಿ ಇಲ್ಲಿ VIP ಮೂವ್ಮೆಂಟ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಬ್ಬ ಸಚಿವರು ಮೂವ್ಮೆಂಟ್ ಆಗ್ತಾ ಇದ್ರು ಕೂಡ ಅವರ 10-15 ಕಾನ್ವೆ ವೆಹಿಕಲ್ ಗಳು ಹೋಗೋದ್ರಿಂದಾಗಿ ಸುಮಾರು 2 ಗಂಟೆ ಜಾಮ್ ಆಗುತ್ತೆ ಆ ಹೋಗುವಂತ ದಾರಿ. ನಾಳೆ ಹೇಗಾಗುತ್ತೆ ಅನ್ನೋದು ಭಾರಿ ಕುತೂಹಲ ಇದೆ. ಮತ್ತೆ ನಾಳೆ ಜನರಿಗಂತೂ ತೊಂದರೆ ಆಗೇ ಆಗುತ್ತೆ, ಯಾತ್ರಿಕರಿಗೆ. ಸ್ಮಿತಾ, ರೈಟ್, ಧನ್ಯವಾದ ರಂಜಿತ್ ಮಾಹಿತಿಗಾಗಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೆ ನಡೀತಾ ಇಲ್ಲ ಸರ್. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಕಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಇರ್ತೇನೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.